ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು, ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ಬಜೆಟ್ನಲ್ಲಿ ಪ್ರಮುಖವಾಗಿರುವಂಥ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಿಸುವುದಕ್ಕಾಗಿ ಎಸ್ ಷಡಕ್ಷರಿ ಅವರು ಇವತ್ತು CM ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿದ್ದಾರೆ. ಸಾಂದರ್ಭಿಕ ಚಿತ್ರ ಇಲ್ಲಿ ನೋಡ್ತಾ ಇರುವಂಥದ್ದು ಯಾವ ರೀತಿಯಾಗಿ ಭೇಟಿಯನ್ನು ಮಾಡಲಾಗಿ ಒಂದು ಅಧಿಕೃತವಾಗಿರುವಂಥ ಆದೇಶವನ್ನು ಕೂಡ ಇಲ್ಲಿ ಹೊರಡಿಸಲಾಗಿದೆ. ಇಲ್ಲಿ ನೋಡ್ತಾ ಇರುವಂಥದ್ದು ಸ್ಕ್ರೀನ್ನಲ್ಲಿ ಆದೇಶ. ಈ ಒಂದು ಆದೇಶದಲ್ಲಿ ಯಾವ ರೀತಿಯಾದಂಥ ಪಾಯಿಂಟ್ಸ್ಗಳನ್ನು ಮೆನ್ಷನ್ ಮಾಡಲಾಗಿದೆ. OPS ಆಗಿರ್ಬೋದು, 10% ಹೆಚ್ಚಿನ ಪಿಂಚಣಿ, ಆರೋಗ್ಯ ಸಂಜೀವಿನಿ ಯೋಜನೆ ಆಗಿರ್ಬೋದು, ಕೇಂದ್ರ ಮಾದರಿ ವೇತನ ಮತ್ತು 7ನೇ ವೇತನ ಆಯೋಗದಿಂದ ಕೆಲವೊಂದಿಷ್ಟು ಪಿಂಚಣಿದಾರರು ವಂಚಿತರಾಗಿದ್ದಾರೆ, ಅವರನ್ನು ಪಿಂಚಣಿಗೆ ಒಳಪಡಿಸುವಂಥ ಒಂದು ಪ್ರಕ್ರಿಯೆ ಆಗಿರ್ಬೋದು ಮತ್ತು ರಿಟೈರ್ಮೆಂಟ್ ಏಜನ್ನು 62 ವರ್ಷಕ್ಕೆ ಏರಿಸುವಂಥ ಒಂದು ಕೆಲಸ ಆಗಿರ್ಬೋದು. ಎಲ್ಲ ಒಂದು ಬೇಡಿಕೆಗಳೇನಿದೆ ಸರ್ಕಾರಿ ನೌಕರರದ್ದು, ಅದಕ್ಕೆ ಸಂಬಂಧಿಸಿದಂತೆ ಒಂದು ವಿಸ್ತೃತವಾಗಿರುವಂಥ ಚರ್ಚೆಯನ್ನು CM ಸಿದ್ದರಾಮಯ್ಯನವರೊಂದಿಗೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತು ಬಜೆಟ್ನಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಹಣವನ್ನು ಕೂಡ ಸರ್ಕಾರ ತೆಗೆದಿಡುವುದಕ್ಕೆ ಮುಂದೆ ಬರಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ವಿಸ್ತೃತವಾಗಿ ನಾವು ಡಿಸ್ಕಷನ್ನ ಮಾಡೋಣ. ಹಾಗಾಗಿ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಮುಖ್ಯ ಅಂಶಗಳು ಯಾವೆಲ್ಲವೂ ಇದರಲ್ಲಿ ಡಿಸ್ಕಸ್ ಆಗಿದೆ ಅಂತ ನಾವು ನೋಡೋದಾದರೆ, ರಾಜ್ಯಾಧ್ಯಕ್ಷರಾಗಿರುವಂಥ ಶ್ರೀ ಷಡಕ್ಷರಿ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಈ ವರ್ಷದ ಆಯವ್ಯಯದಲ್ಲಿ ಈ ಕೆಳಕಂಡ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಈಡೇರಿಸಲು ಮನವಿಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೊಟ್ಟ ಮೊದಲನೇದಾಗಿರುವಂಥ ಮನವಿಯಲ್ಲಿ ನೀವು ನೋಡಿದ್ರೆ, NPS ರದ್ದುಗೊಳಿಸಿ OPS ಜಾರಿಗೊಳಿಸುವ ಬಗ್ಗೆ ಬಜೆಟ್ನಲ್ಲಿ ಖಾತ್ರಿಗೊಳಿಸುವುದು, ಇದು ಮೊಟ್ಟ ಮೊದಲನೇದಾಗಿರುವಂಥ ಒಂದು ಮನವಿ ಇದೆ. ಇದಾದ ಮೇಲೆ ಎರಡನೇ ಒಂದು ಮನವಿಯ ಬಗ್ಗೆ ನಾವು ನೋಡೋದಾದರೆ, ಮಿಲಿಟರಿ ಕ್ಯಾಂಟೀನ್ ಮಾದರಿಯಲ್ಲಿ ಸರ್ಕಾರಿ ನೌಕರರು ಮತ್ತು ನಿವೃತ್ತ ನೌಕರರು ಹಾಗೂ ಇತರೆ ಸಂಸ್ಥೆಗಳ ನೌಕರರು ಹಾಗೂ ಕುಟುಂಬದಾರರಿಗೆ MSIL ಸಂಸ್ಥೆಯ ಮೂಲಕ ಪ್ರತಿ ಜಿಲ್ಲೆಗಳಿಗೆ ನೌಕರರ ಕ್ಯಾಂಟೀನ್ ಪ್ರಾರಂಭಿಸುವುದು. ನೋಡಿ, ತುಂಬ ಉಪಯುಕ್ತವಾಗಿರುವಂತಹ ಒಂದು ಬೇಡಿಕೆಯನ್ನು ಇಲ್ಲಿ ಇಟ್ಟಿದ್ದಾರೆ. ಯಾವ ರೀತಿಯಾಗಿ ಆರ್ಮಿ ಪರ್ಸನ್ಸ್ಗೆ, ಸೋಲ್ಜರ್ಸ್ಗಳಿಗೆ ಯಾವ ರೀತಿಯಾಗಿ ಒಂದು ಕ್ಯಾಂಟೀನ್ ವ್ಯವಸ್ಥೆ ಇರುತ್ತೆ, ಡಿಸ್ಕೌಂಟೆಡ್ ಪ್ರೈಸಲ್ಲಿ ಕಡಿಮೆ ಬೆಲೆಯಲ್ಲಿ ವಸ್ತುಗಳನ್ನು ನೀಡಲಾಗುತ್ತೆ. ಅದು ಬ್ಯಾಗ್ಸ್ಗಳಾಗಿರ್ಬೋದು, ದಿನಚರಿಯ ಬಳಕೆಗಳಾಗಿರ್ಬೋದು ಅಥವಾ ಲಿಕ್ಕರ್ಸ್ಗಳಾಗಿರ್ಬೋದು, ಕೆಲವೊಂದಿಷ್ಟು ವಸ್ತುಗಳನ್ನು ನೀವು ಖರೀದಿಸಿರ್ತೀರ, ಕ್ಯಾಂಟೀನ್ನಲ್ಲಿ, ಮಿಲಿಟರಿ ಕ್ಯಾಂಟೀನ್ನಲ್ಲಿ ಕಡಿಮೆ ಬೆಲೆಗೆ ನೀಡಲಾಗುತ್ತೆ. ಅದೇ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೂ ಕೂಡ ಮಿಲಿಟರಿ ಕ್ಯಾಂಟೀನ್ ಮಾದರಿಯಲ್ಲಿ ಸರ್ಕಾರಿ ನೌಕರರ ಕ್ಯಾಂಟೀನ್ ಅಂತ ಸೌಲಭ್ಯ ನೀಡಬೇಕು ಅಂತ ಎರಡನೇ ಒಂದು ಬೇಡಿಕೆಯನ್ನು ಇಡಲಾಗ್ತಾ ಇದೆ. ಇದಾದ ಮೇಲೆ ನೆಕ್ಸ್ಟ್ ಪ್ರಮುಖವಾಗಿರುವಂಥ ಬೇಡಿಕೆ, ಸರ್ಕಾರಿ ನೌಕರರ ಮೇಲಿನ ಹಲ್ಲೆಗಳನ್ನು ತಡೆಗಟ್ಟಲು ಕಠಿಣ ಕಾನೂನು ರೂಪಿಸಿ ಜಾರಿಗೆ ತರಬೇಕು ಅಂತ. ಏನು ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ನೌಕರರ ಮೇಲೆ ಹಲ್ಲೆಗಳನ್ನು ಮಾಡಲಾಗ್ತಾ ಇದೆ, ಆ ಒಂದು ಹಲ್ಲೆಗಳನ್ನು ತಡೆಗಟ್ಟಲು ಕಠಿಣ ಕಾನೂನು ರೂಪಿಸಿ ಜಾರಿಗೆ ತರಬೇಕು ಅಂತ ಕೆಲವೊಂದಿಷ್ಟು ದಿನಗಳ ಹಿಂದೆ ನೋಡಿದ್ದೀರಾ ಯಾವ ರೀತಿಯಾಗಿ MLA MPಗಳು ಸರ್ಕಾರಿ ನೌಕರರ ಮೇಲೆ ಹಲ್ಲೆಯನ್ನು ಮಾಡ್ತಾ ಇದ್ದಾರೆ ಅಂತ. ಮಾನ್ಯರು ಅಧಿಕಾರಿಗಳ ಜೊತೆ ಚರ್ಚಿಸಿ ಕ್ರಮ ವಹಿಸುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶ್ರೀ HC ಲೋಕೇಶ್ ರವರು ಕೂಡ ಉಪಸ್ಥಿತರಿದ್ದರು ಅಂತ ಹೇಳ್ತಿದ್ದಾರೆ. ಬೇಸಿಕಲಿ ನೀವು ನೋಡ್ತಾ ಇದ್ದೀರಾ, CS ಷಡಕ್ಷರಿ ಅವರು ಸಿದ್ದರಾಮಯ್ಯನವರನ್ನು ಭೇಟಿ ನೀಡಿ ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇರುವಂಥ ಒಂದು ಸಾಂದರ್ಭಿಕ ಚಿತ್ರ ಕೂಡ ಸ್ಕ್ರೀನಲ್ಲಿದೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇನ್ನು ಆದೇಶದ ಬಗ್ಗೆ ನಾವು ಮಾತನಾಡುವುದಾದರೆ, ಏನಿದೆ ಆದೇಶದಲ್ಲಿ ಅಂತ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಪ್ರೆಸ್ ನೋಟನ್ನು ರಿಲೀಸ್ ಮಾಡಲಾಗಿದ್ದು, ಜಂಟಿ ಕಾರ್ಯದರ್ಶಿಗಳು, ಆರ್ಥಿಕ ಇಲಾಖೆ, ಕರ್ನಾಟಕ ಸರ್ಕಾರ, ಬೆಂಗಳೂರು. ವಿಷಯ ಬಂದ್ಬಿಟ್ಟು 2025-26ನೇ ಸಾಲಿಗೆ ಸಂಬಂಧಿಸಿದಂತೆ ಬಿಲ್ಲುಗಳನ್ನು ಖಜಾನೆಗಳಲ್ಲಿ ಸಲ್ಲಿಸಲು ನಿಗದಿಪಡಿಸಿರುವ ದಿನಾಂಕವನ್ನು ವಿಸ್ತರಿಸುವ ಬಗ್ಗೆ ಅಂತ. ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಆದೇಶದಲ್ಲಿ 2025-26ನೇ ಸಾಲಿಗೆ ಸಂಬಂಧಿಸಿದಂತೆ ವೇತನ ಬಾಕಿ ಬಿಲ್ಲುಗಳು, ಹಬ್ಬದ ಮುಂಗಡ ಬಿಲ್ಲು, ಅನುದಾನಿತ ವೇತನ ಬಿಲ್ಲು, ಇತರೆ ಅನುದಾನಿತ ಬಿಲ್ಲುಗಳು ಮತ್ತು ಕಚೇರಿ ವೆಚ್ಚಗಳಿಗೆ ಸಂಬಂಧಿಸಿದ ಸಾದಿಲ್ವಾರು ಬಿಲ್ಲುಗಳು, ಪ್ರಮಾಣ ಪತ್ರ ಬಿಲ್ಲುಗಳು ಮತ್ತು ZPTP ವೇತನ, ವೇತನೇತರ ಮತ್ತು ಅನುದಾನಿತ ಬಿಲ್ಲುಗಳು ಖಜಾನೆಗೆ ಸಲ್ಲಿಸಲು ದಿನಾಂಕ 16/2/2026ರವರೆಗೆ ಅವಕಾಶವನ್ನು ನೀಡಲಾಗಿದೆ. ಆದರೆ ಕೆಲವು ಇಲಾಖೆಗಳಲ್ಲಿ ತಾಂತ್ರಿಕ ಆಡಳಿತಾತ್ಮಕ ಕಾರಣದಿಂದಾಗಿ ಮೇಲ್ಕಂಡ ಬಿಲ್ಲುಗಳು ಖಜಾನೆಗೆ ಸಲ್ಲಿಸಲು ಸಾಧ್ಯವಾಗಿರುವುದಿಲ್ಲ. ಆದ್ದರಿಂದ 2025-26ನೇ ಸಾಲಿಗೆ ಸಂಬಂಧಿಸಿದಂತೆ ಬಿಲ್ಲುಗಳನ್ನು ಖಜಾನೆಗಳಲ್ಲಿ ಸಲ್ಲಿಸಲು ದಿನಾಂಕವನ್ನು ವಿಸ್ತರಿಸುವಂತೆ ತಮ್ಮಲ್ಲಿ ಕೋರಲಾಗಿದೆ ಅಂತ ಹೇಳಿದ್ದಾರೆ.
ಈ ಯೋಜನೆಯನ್ನು ಜಾರಿಗೆ ತರುವುದರಿಂದ ಸರ್ಕಾರಕ್ಕೆ ಯಾವುದೇ ಆರ್ಥಿಕ ಹೊರೆಯಾಗುವುದಿಲ್ಲ. ಪ್ಲಸ್ ಉದ್ದೇಶಿತ ಯೋಜನೆಯಲ್ಲಿ ಸರ್ಕಾರಿ ನೌಕರರ ದಿನನಿತ್ಯದ ಬದುಕಿಗೆ ಅವಶ್ಯವಿರುವ ದವಸ ಧಾನ್ಯಗಳು, ಗೃಹೋಪಯೋಗಿ ವಸ್ತುಗಳು ಹಾಗೂ MFCG ಅಂದರೆ ಇವೇನು ಪ್ರಾಡಕ್ಟ್ಸ್ಗಳಿರುತ್ತೆ ವಲಯದಲ್ಲಿ ಬರುವ ಪ್ರತಿಯೊಂದು ಪದಾರ್ಥಗಳನ್ನು ರಿಯಾಯಿತಿ ದರದಲ್ಲಿ ಲಭ್ಯಗೊಳಿಸಬೇಕು ಅಂತ ಈ ಒಂದು ಬೇಡಿಕೆಯನ್ನು ಇಲ್ಲಿ ಇಡಲಾಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ. ಬೆಂಗಳೂರು ನಗರದಲ್ಲಿ 4 ಕಡೆಗಳಲ್ಲಿ ಮತ್ತು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರ ಕಚೇರಿಗಳಲ್ಲಿ ಸರ್ಕಾರಿ ನೌಕರರ ಒಂದು ಕ್ಯಾಂಟೀನನ್ನು ತೆರೀಬೇಕು ಅಂತ. ಸೊ ಎಲ್ಲೆಲ್ಲಿ ಸರ್ಕಾರಿ ನೌಕರರ ಕ್ಯಾಂಟೀನ್ ತೆರೀಬೇಕು ಅಂದರೆ ಬೆಂಗಳೂರಲ್ಲಿ 4 ಕಡೆ ಮತ್ತು ಉಳಿದಂಥ ಎಲ್ಲ ಒಂದು ಜಿಲ್ಲಾ ಕೇಂದ್ರ ಕಚೇರಿಗಳಲ್ಲಿ ನೌಕರರ ಕ್ಯಾಂಟೀನ್ ತೆರೀಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ರೋಬೋಟಿಕ್ ತಂತ್ರಜ್ಞಾನ ಮತ್ತು ಮೊಬೈಲ್ ಆ್ಯಪ್ ತಂತ್ರಾಂಶ ಆಧಾರಿತ ಮಾರುಕಟ್ಟೆ ವ್ಯವಸ್ಥೆಯನ್ನು ಒದಗಿಸಬೇಕು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸರ್ಕಾರಿ ಸ್ವಾಮ್ಯದ MSIL ಸಂಸ್ಥೆಯ ಮುಖಾಂತರ ಈ ಯೋಜನೆಯನ್ನು ಜಾರಿಗೊಳಿಸುವುದರಿಂದ ಸರ್ಕಾರಿ ಸಂಸ್ಥೆಯನ್ನು ಬಲಪಡಿಸಬಹುದಾಗಿದೆ. ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಸೇನಾ ಕ್ಯಾಂಟೀನ್ ಮಾದರಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ದಿನಬಳಕೆ ವಸ್ತುಗಳ ರಿಯಾಯಿತಿ ದರದಲ್ಲಿ ಪೂರೈಸಲು MSIL ಸಂಸ್ಥೆಯ ಮೂಲಕ ಸರ್ಕಾರಿ ನೌಕರರ ಕ್ಯಾಂಟೀನ್ ಪ್ರಾರಂಭಿಸುವ ಯೋಜನೆಯನ್ನು 2026-27ನೇ ಸಾಲಿನ ರಾಜ್ಯದ ಆಯವ್ಯಯದಲ್ಲಿ ಘೋಷಣೆ ಮಾಡಲು ತಮ್ಮಲ್ಲಿ ಕೋರಲಾಗಿದೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ CS ಷಡಕ್ಷರಿ ಅವರು ಅಂತ. ಸೊ ಬೇಸಿಕಲಿ ಏನು ಸರ್ಕಾರಿ ನೌಕರರ ಈ ಬೇಡಿಕೆಗಳಿದೆ ಇವುಗಳನ್ನು ಇದೇ ಒಂದು ವರ್ಷದ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಅಂತ CM ಸಿದ್ದರಾಮಯ್ಯನವರೊಂದಿಗೆ ಮಾತುಕತೆಗಳನ್ನು ಇಲ್ಲಿ CS ಷಡಕ್ಷರಿ ಅವರು ನಡೆಸ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಸೊ ಒಟ್ಟಾರೆಯಾಗಿ ಪ್ರಮುಖ ಬೇಡಿಕೆಗಳು ಬಂದ್ಬಿಟ್ಟು LPS ರದ್ದುಗೊಳಿಸಿ OPS ಜಾರಿಗೊಳಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಮಿಲಿಟರಿ ಕ್ಯಾಂಟೀನ್ ವ್ಯವಸ್ಥೆಯಲ್ಲಿಯೇ ಸರ್ಕಾರಿ ನೌಕರರ ಕ್ಯಾಂಟೀನ್ ಅಂತ ಜಾರಿಗೆ ತರಬೇಕು ಅಂತ ಇಲ್ಲಿ 2ನೇ ಒಂದು ಬೇಡಿಕೆ. ಸರ್ಕಾರಿ ನೌಕರರ ಮೇಲಿನ ಹಲ್ಲೆಗಳನ್ನು ತಡಿಬೇಕು ಅಂತ 3ನೇ ಬೇಡಿಕೆ. ಸೊ ಎಲ್ಲ ಒಂದು ಬೇಡಿಕೆಗಳಿಗೆ ಒಂದು CM ಸಿದ್ದರಾಮಯ್ಯನವರು ಪಾಸಿಟಿವ್ ಆಗಿ ಸ್ಪಂದನೆಯನ್ನು ನೀಡಿದ್ದು ಅಧಿಕಾರಿಗಳೊಂದಿಗೆ ಚರ್ಚೆಯನ್ನು ಮಾಡಿಬಿಟ್ಟು ಇದಕ್ಕೆ ಸಂಬಂಧಿಸಿದಂತೆ ಸೂಕ್ತವಾಗಿರುವಂಥ ಕ್ರಮವನ್ನು ಕೈಗೊಳ್ತೇವೆ ಅನ್ನೋ ಒಂದು ಭರವಸೆಯನ್ನು ಇಲ್ಲಿ ಕೊಟ್ಟಿರುವಂಥದ್ರ ಬಗ್ಗೆ CS ಷಡಕ್ಷರಿ ಅವರು ಹೇಳ್ತಾ ಇರುವಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಈ ಎಲ್ಲ ಒಂದು ಯೋಜನೆಗಳ ಬಗ್ಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಮತ್ತು ಇದು ಬಿಟ್ಟು ಯಾವುದಾದ್ರೂ ಇನ್ನೂ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಬೇಕು, ಯಾವುದು ನಿಮ್ಮ ಒಂದು ಬೇಡಿಕೆಗಳಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.